ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣದ ಬಗ್ಗೆ, ಅಂದರೆ ನಿಮಗೆ 9ನೇ ಕಂತು ಹಣ ಬಂದಿಲ್ಲ ಅಂತ ಅಂದರೆ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಜೊತೆಗೆ ನಿಮಗೆ ಏನಾದರೂ ಪೆಂಡಿಂಗ್ ಹಣ ಇನ್ನೂ ಬಂದಿಲ್ಲ ಅಂತಂದರೆ ಅಥವಾ 8ನೇ ಕಂತು ಹಣ ಬಂದಿಲ್ಲ ಅಂತ ಅಂದರೆ ಇದ್ರ ಬಗ್ಗೆಯೂ ಸಹ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಿದ್ರೆ ಲೈಕ್ಸ್ ತುಂಬ ಕಡಿಮೆ ಬರ್ತಿದ್ದಾವೆ, ದಯವಿಟ್ಟು ಎಲ್ಲರೂ ಸಹ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಯಾರಿಗಾದರೆ ಬಂದಿಲ್ವೋ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಲಾನುಭವಿಗಳು ಈಗಾಗಲೇ 1ರಿಂದ 8 ಕಂತು ಹಣ ಪಡ್ಕೊಂಡಿರುವಂತಹ ಫಲಾನುಭವಿಗಳು 9ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ತಿದ್ದಾರೆ. ಯಾಕಂತ ಅಂದರೆ ಕಳೆದ 6 ದಿನಗಳ ಹಿಂದೆಯಿಂದ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಬಿಡುಗಡೆ ಆಗಿದೆ. ಬಿಡುಗಡೆ ಆದಾಗ ಪ್ರತಿದಿನವೂ ಸಹ ಇಲ್ಲಿ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 9ನೇ ಕಂತು ಹಣ ಬರ್ತಾನೆ ಇದ್ದಾವೆ. ಆ್ಯಂಡ್ ಈಗಾಗಲೇ ನಿಮಗೆ 9ನೇ ಕಂತು ಹಣ ಬಂದಿಲ್ಲ, ಬಟ್ ನಿಮ್ಮ ಪಕ್ಕದ ಮನೆ ಅವ್ರಿಗೆ, ನಿಮಗೆ ಗೊತ್ತಿರೋ ಅವ್ರಿಗೆ 9ನೇ ಕಂತು ಹಣ ರಿಸೀವ್ ಆಗಿದೆ. ಹಾಗಾಗಿ ನೀವು ನನಗೆ ಕಂಟಿನ್ಯೂಸ್ ಕೇಳ್ತಾನೆ ಇದ್ದೀರಾ 9ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಕಳೆದ 6 ದಿನಗಳಿಂದ ಹಣ ಬಿಡುಗಡೆ ಆಗಿದೆ, ಬಟ್ ಸ್ಟಾರ್ಟಿಂಗ್ 4 ಡೇಸಿಂದ ಪ್ರತಿದಿನವೂ ಸಹ ಕೇವಲ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಷ್ಟೇ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಜಮಾ ಆಗಿದ್ದು, ಬಟ್ ನಿನ್ನೆ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ಆದರೆ ಜಮಾ ಆಗಿದೆ. ಓಕೆನಾ, ನಾನು ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣ ರಿಲೇಟೆಡ್ ನಿನ್ನೆ 2 ವೀಡಿಯೋಸನ್ನು ಅಪ್ಲೋಡ್ ಮಾಡಿದೆ. ಆ ಒಂದು 2 ವೀಡಿಯೋಸ್ಗೂ ಸಹ ಒಂದು ಒಳ್ಳೆ ತುಂಬಾ ರೀಚ್ ಬಂದಿತ್ತು. ಅಲ್ಲಿ ಕಮೆಂಟ್ಸಲ್ಲಿ ಎಲ್ಲರೂ ಸಹ ಸರ್ ನನಗೆ 9ನೇ ಕಂತು ಹಣ ಇವತ್ತು ರಿಸೀವ್ ಆಯಿತು, ಈಗ ರಿಸೀವ್ ಆಯಿತು, ಜಸ್ಟ್ 5 ಮಿನಿಟ್ಸ್ ಬ್ಯಾಕ್ ರಿಸೀವ್ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ಸನ್ನು ಮಾಡಿದರು. ಅಂದರೆ ನಿನ್ನೆಗೆ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತು ಹಣದು ಪ್ರೋಸೆಸ್ಸು ತುಂಬಾ ಸ್ಪೀಡಪ್ ಆಗಿದೆ. ನಿನ್ನೆ ಮಾತ್ರ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 9ನೇ ಕಂತು ಹಣ ಆದರೆ ಜಮಾ ಆಗಿದೆ. ಓಕೆನಾ, ಇನ್ನೂ ನಿಮಗೆ 9ನೇ ಕಂತು ಹಣ ಬಂದಿಲ್ಲ ಅಂತ ಅಂದರೆ ನಿಮಗೆ ನೋಡಿ ಇವತ್ತು ಬರೋ ಚಾನ್ಸಸ್ಸು ಮ್ಯಾಕ್ಸಿಮಮ್ ಆದರೆ ಇದೆ. ಓಕೆ, ಖಂಡಿತವಾಗ್ಲೂ ಇವತ್ತು ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ 9ನೇ ಕಂತು ಹಣ ಆದರೆ ಜಮಾ ಆಗುತ್ತೆ. ಹಾಗಾಗಿ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೆ ಶಾರ್ಟ್ಲಿ ರಿಸೀವ್ ಆಗುತ್ತೆ. ಓಕೆನಾ, ನಾನು ಏನಕ್ಕೆ ಮತ್ತೆ 9ನೇ ಕಂತು ಹಣ ರಿಲೇಟೆಡ್ ವಿಡಿಯೋನ ಮಾಡಿ ತಿಳಿಸ್ಕೊಟ್ಟೆ ಅಂತಂದರೆ ತುಂಬ ಕಮೆಂಟ್ಸು ಬರ್ತಿತ್ತು ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ಇವತ್ತು ಬರುವಂತಹ ಚಾನ್ಸಸ್ಸು ಮ್ಯಾಕ್ಸಿಮಮ್ ಆದರೆ ಇದಾವೆ. 9ನೇ ಕಂತು ಹಣ ಯಾರಿಗಾದರೆ ಬಂದಿಲ್ವೋ ಅಂತಹ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೆ ಶಾರ್ಟ್ಲಿ ರಿಸೀವ್ ಆಗುತ್ತೆ. ಯಾವುದೇ ರೀತಿಯ ಟೆನ್ಷನನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಜೊತೆಗೆ ಇಲ್ಲಿ ಮೊದಲಿಗೆ 8ನೇ ಕಂತು ಹಣ ಮಾತ್ರ ಯಾರಿಗೆ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ ಇರುವಂತಹ ಅಪ್ಡೇಟ್ ಏನು ಅಂತ ಅಂದರೆ, ನಿಮ್ಗೆ ಈಗಾಗಲೇ 1ರಿಂದ 7 ಕಂತು ಹಣ ಬಂದಿದೆ, 8ನೇ ಕಂತು ಹಣ ಆದರೆ ಬಂದಿಲ್ಲ. ನೀವು ತುಂಬಾ ವೆಯ್ಟ್ ಮಾಡ್ತಿದ್ದೀರಿ 8ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ಬಟ್ 8ನೇ ಕಂತು ಹಣ ನಿಮಗೆ ಇದುವರೆಗೂ ಸಹ ಬಂದಿಲ್ಲ. ಇಲ್ಲಿ ನೋಡಿದ್ರೆ 9ನೇ ಕಂತು ಹಣನೇ ಬಿಡುಗಡೆ ಆಗಿದೆ. ಹಾಗಾಗಿ ಫಲಾನುಭವಿಗಳು ಕೇಳ್ತಿದ್ದಾರೆ ಸರ್ 8ನೇ ಕಂತು ಹಣ ಯಾವಾಗ ಬರುತ್ತೆ, ಜೊತೆಗೆ 9ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ನಿಮಗೆ 8ನೇ ಕಂತು ಹಣ ಆ್ಯಂಡ್ ಹಾಗೇನೂ ಸಹ 9ನೇ ಕಂತು ಹಣ ನಿಮಗೆ ಅತಿ ಶೀಘ್ರದಲ್ಲೇ ಬರುತ್ತೆ. ಅದೂ ಸಹ ಯಾವ ರೀತಿ ಬರುತ್ತೆ ಅಂತ ಅಂದರೆ, ನಿಮಗೆ ಒಟ್ಟಿಗೆ 4,000 ಹಣ ಆದರೆ ಜಮಾ ಆಗುತ್ತೆ. ಓಕೆನಾ, ಪೆಂಡಿಂಗ್ ಇರುವಂತಹ 8ನೇ ಕಂತು ಹಣನೂ ಸಹ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ 8ನೇ ಕಂತು ಹಣ ಆ್ಯಂಡ್ ಹಾಗೇನೂ ಸಹ 9ನೇ ಕಂತು ಹಣ ಸೇರಿ ಒಟ್ಟಿಗೆ 4,000 ಹಣ ಆದರೆ ನಿಮ್ಮಗಳಿಗೆ ಜಮಾ ಆಗುತ್ತೆ. ಆ್ಯಂಡ್ ಹಾಗೇನು ನಿಮ್ಗೇನಾದರೂ ಪೆಂಡಿಂಗ್ ಹಣ ಬರಬೇಕಿದ್ರೆ ಪೆಂಡಿಂಗ್ ಹಣನೂ ಸಹ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ನಿಮ್ಗಳಿಗೆ 1ರಿಂದ 8ನೇ ಕಂತು ಹಣದವರೆಗೂ ಹಣ ಏನಾದರೂ ಪೆಂಡಿಂಗ್ ಇದ್ದರೆ ಮೊದಲಿಗೆ ಪೆಂಡಿಂಗ್ ಹಣನ ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ನಿಮಗೆ 9ನೇ ಕಂತು ಹಣ ಆದರೆ ಜಮಾ ಆಗ್ತಕ್ಕಂಥದ್ದು. ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ನೋಡಿ, ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನು ಹೇಳ್ತಿದ್ದೀನಿ, ಯಾಕಂದರೆ ಫಲಾನುಭವಿಗಳು ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ ಸರ್ ನನಗೆ ಒಂದು ಕಂತು ಹಣನೂ ಬಂದಿಲ್ಲ ಅಲ್ವಾ ಸರ್ ಅಂತ. ಒಂದು ಕಂತು ಹಣ ಬಂದಿಲ್ಲ ಅನ್ನುವಂತಹ ಫಲಾನುಭವಿಗಳು ದಯವಿಟ್ಟು ನಿಮ್ಮ ಒಂದು KYCಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿ, ನಮಗೆ ಹಣನೇ ಬಂದಿಲ್ಲ ಅಂತ ಹೇಳಿಬಿಟ್ಟು ಒಂದು ಅಕ್ನಾಲಜ್ಮೆಂಟು ಜೊತೆಗೆ ರೇಷನ್ ಕಾರ್ಡ್ ಪ್ರೂಫ್ ತಗೊಂಡು ಹೋಗಿಬಿಟ್ಟು ನಿಮ್ಮ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ನಿಮಗೆ 9ನೇ ಕಂತು ಹಣ ಬಂದಿದೆಯಾ ಇಲ್ವಾ ಆ್ಯಂಡ್ ಹಾಗೇನೂ ಸಹ ನೀವು ಯಾವ ಡಿಸ್ಟ್ರಿಕ್ನವರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಜೊತೆಗೆ ನಾನು ಇದನ್ನು ಹೇಳೋದು ಮರೆತೆ, ಇವತ್ತು ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಕೇಳ್ತಿರ್ತೀರ. ನೋಡಿ, ಇದೇ ಜಿಲ್ಲೆಯವರಿಗೆ ಬರಬೇಕು ಅನ್ನೋದು ಯಾವುದೂ ಸಹ ಇಲ್ಲ. ರ್ಯಾಂಡಮ್ ಆಗಿ ಯಾರಿಗಾದ್ರೂ ಬರ್ಬೋದು. 9ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ ಅರ್ಹರಿರುವಂತಹ ಎಲ್ಲ ಒಂದು ಫಲಾನುಭವಿಗಳಿಗೆ ಯಾವ ಒಂದು ಫಲಾನುಭವಿಗಾದರೂ ಇವತ್ತೂ ಸಹ ಬರ್ಬೋದು. ಇವತ್ತು ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗುತ್ತೆ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಏನಾದರೂ ಚೇಂಜಸ್ ಆದರೆ ಹೊಸದಾಗಿ ಅಪ್ಡೇಟ್ಸ್ ಬಂದರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ.